ಸ್ನೇಹಿತರೆ, ಎಂಪ್ಲಾಯೀಸ್ ಪ್ರಾವಿಡೆಂಟ್ ಫಂಡ್ ಆರ್ಗನೈಸೇಷನ್ ನಲ್ಲಿ ಜಾಬ್ಸ್ ಅವೈಲೇಬಲ್ ಇರುವಂತದ್ದು ಇಲ್ಲಿ ನೋಡಬಹುದು ಸ್ನೇಹಿತರೆ. ಹೌದು ಸ್ನೇಹಿತರೆ, ಈ ವಿಡಿಯೋ ತುಂಬಾನೇ ಇಂಪಾರ್ಟೆಂಟ್ ಆಗಿದ್ದು ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಹಾಗೆ ಮುಂಬರುವ ನಿರಂತರ ಅಪ್ಡೇಟ್ಸ್ ಗಳನ್ನ ನೋಡಲು ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಎಂಪ್ಲಾಯೀಸ್ ಪ್ರಾವಿಡೆಂಟ್ ಫಂಡ್ ಕೇಂದ್ರ ಸರ್ಕಾರದ ಅಡಿಯಲ್ಲಿ ಬರುವ ಎಂಪ್ಲಾಯೀಸ್ ಪ್ರಾವಿಡೆಂಟ್ ಫಂಡ್ ಆರ್ಗನೈಸೇಷನ್ ನಲ್ಲಿ ವಿಜಿಲೆನ್ಸ್ ಅಸಿಸ್ಟೆಂಟ್ ಪೋಸ್ಟ್ ಅವೈಲೇಬಲ್ ಇರುವಂತದ್ದು ಸ್ನೇಹಿತರೆ. ದೇಶದ ಯಾವ ಲೊಕೇಶನ್ ಅಲ್ಲಿ ಜಾಬ್ಸ್ ಅವೈಲೇಬಲ್ ಇದೆ ಅಂತ ನೋಡೋದಾದ್ರೆ ಅಹಮದಾಬಾದ್, ಬೆಂಗಳೂರು, ಚೆನ್ನೈ ಮತ್ತು ಮುಂಬೈನಲ್ಲಿ ಜಾಬ್ಸ್ ಅವೈಲೇಬಲ್ ಇರುತ್ತೆ. ಈ ಸರ್ಕಾರಿ ನೌಕರಿ ಪಡೆದಂತ ಅಭ್ಯರ್ಥಿಗಳಿಗೆ ತಿಂಗಳಿಗೆ 35,400 ರಿಂದ 1,12,400 ಪ್ರತಿ ತಿಂಗಳು ಸಿಗಲಿದೆ ಸ್ನೇಹಿತರೆ. ಪೋಸ್ಟ್ ನೇಮ್ ವಿಜಿಲೆನ್ಸ್ ಅಸಿಸ್ಟೆಂಟ್ ಆಗಿದ್ರೆ ನಂಬರ್ ಆಫ್ ಪೋಸ್ಟ್ 17 ಆಗಿರುತ್ತೆ. ಹಾಗೆ ಏಜ್ ಲಿಮಿಟ್ ಬಂದ್ಬಿಟ್ಟು 56 ವರ್ಷ ವಯಸ್ಸಿನ ತನಕನೂ ಏಜ್ ಲಿಮಿಟ್ ಇರುತ್ತೆ ಸ್ನೇಹಿತರೆ ಈ ಒಂದು ಹುದ್ದೆಗೆ ಅರ್ಜಿ ಸಲ್ಲಿಸೋದು. ಹಾಗೆ ಏಜ್ ರಿಲ್ಯಾಕ್ಸೇಷನ್ ಕೂಡ ಕೊಟ್ಟಿದ್ದಾರೆ. ಎಕ್ಸಾಕ್ಟ್ ಮೆನ್ಷನ್ ಮಾಡಿಲ್ಲ ಇವರು. ಆಸ್ ಪರ್ EPFO ರೂಲ್ಸ್ ಅಂತ ಹೇಳಿ ಕೊಟ್ಟಿದ್ದಾರೆ. ಹಾಗೆ ಸೆಲೆಕ್ಷನ್ ಪ್ರೊಸೆಸ್ ಬಂದ್ಬಿಟ್ಟು ರಿಟರ್ನ್ ಟೆಸ್ಟ್ ಮತ್ತು ಇಂಟರ್ವ್ಯೂ ಮೂಲಕ ಸೆಲೆಕ್ಷನ್ ಮಾಡ್ಕೊಳ್ಳಾಗುತ್ತೆ ಅಂತ ಹೇಳಿ ಕೊಟ್ಟಿರುವಂತದ್ದು. ಹಾಗಾದ್ರೆ ಈ ಒಂದು ಹುದ್ದೆಗೆ ಅರ್ಜಿ ಸಲ್ಲಿಸುವ ವಿಧಾನ ನೋಡೋದಾದ್ರೆ ಎಲಿಜಿಬಲ್ ಕ್ಯಾಂಡಿಡೇಟ್ಸ್ ಮಸ್ಟ್ ಅಪ್ಲೈ ಆಫ್ಲೈನ್ ಅಂತ ಹೇಳಿ, ಅಂದ್ರೆ ಆಫ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಅಂತ ಹೇಳಿ ಕೊಟ್ಟಿದ್ದಾರೆ. ಇನ್ ಪ್ರಿಸ್ಕ್ರೈಬ್ಡ್ ಫಾರ್ಮ್ಯಾಟ್ ಅಲ್ಲಿ ಅಪ್ಲಿಕೇಶನ್ ಅನ್ನ ಫಿಲ್ ಅಪ್ ಮಾಡಿ ಸೆಲ್ಫ್ ಅಟೆಸ್ಟೆಡ್ ಮಾಡ್ಬಿಟ್ಟು, ಅಂದ್ರೆ ಎಲ್ಲಾ ಡಾಕ್ಯುಮೆಂಟ್ಸ್ ನ ಸೆಲ್ಫ್ ಅಟೆಸ್ಟೆಡ್ ಮಾಡ್ಬಿಟ್ಟು, ಅಂದ್ರೆ ವಿದ್ಯಾರ್ಹತೆಯ ಎಲ್ಲಾ ಡಾಕ್ಯುಮೆಂಟ್ಸ್ ನ ಸೆಲ್ಫ್ ಅಟೆಸ್ಟೆಡ್ ಮಾಡ್ಬಿಟ್ಟು ಇವರ ಒಂದು ಅಡ್ರೆಸ್ ಗೆ ಸೆಂಡ್ ಮಾಡಬೇಕಾಗತ್ತೆ. ಈ ಅಡ್ರೆಸ್ ಗೆ ಸೆಂಡ್ ಮಾಡಬೇಕು ಅಂತ ಹೇಳಿ ಕೊಟ್ಟಿರುವಂತದ್ದು. ಹಾಗಾದ್ರೆ ಮೋಡ್ ಆಫ್ ಸಬ್ಮಿಷನ್ ಅಂದ್ರೆ ಹೇಗ್ ಸಬ್ಮಿಟ್ ಮಾಡೋದು, ಅಂದ್ರೆ ಪೋಸ್ಟ್ ಹೇಗ್ ಮಾಡೋದು ಅಂತ ಹೇಳಿ ನೋಡೋದಾದ್ರೆ ರಿಜಿಸ್ಟರ್ ಪೋಸ್ಟ್, ಸ್ಪೀಡ್ ಪೋಸ್ಟ್ ಆರ್ ಎನಿ ರೆಕಗ್ನೈಸ್ಡ್ ಪೋಸ್ಟಲ್ ಸರ್ವಿಸ್ ಅಂತ ಹೇಳಿ ಕೊಟ್ಟಿರುವಂತದ್ದು. ಹಾಗಾದ್ರೆ ಇಂಪಾರ್ಟೆಂಟ್ ಡೇಟ್ಸ್ ಗಳು ಯಾವುದು ಅಂತ ಹೇಳಿ ನೋಡೋದಾದ್ರೆ ಈ ಒಂದು ಹುದ್ದೆಗೆ ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ 21/7/2025 ಆಗಿದ್ರೆ ಈ ಒಂದು ಹುದ್ದೆಗೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 20 ಆಗಸ್ಟ್ 2025 ಆಗಿರುತ್ತೆ ಸ್ನೇಹಿತರೆ. ಇದಕ್ಕೆ ಸಂಬಂಧಪಟ್ಟಂತೆ ಸ್ಟಡಿ ಮೆಟೀರಿಯಲ್ ನೋಟಿಫಿಕೇಶನ್ ವೆಬ್ಸೈಟ್ ಅಡ್ರೆಸ್ ನ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೇನೆ. ಯಾರೆಲ್ಲ ಆಸಕ್ತರಿದ್ದೀರಾ, ಅರ್ಹರಿದ್ದೀರಾ, ಈ ಒಂದು ಹುದ್ದೆಗೆ ಅರ್ಜಿ ಸಲ್ಲಿಸಿ ಈ ಹುದ್ದೆಯನ್ನ ತಮ್ಮದಾಗಿಸಿಕೊಳ್ಳಬಹುದು ಸ್ನೇಹಿತರೆ. ಕೊಟ್ಟಿರುವಂತಹ ಮಾಹಿತಿ ಹೆಲ್ಪ್ಫುಲ್ ಆಗಿದೆ, ಇನ್ಫಾರ್ಮೇಟಿವ್ ಆಗಿದೆ ಅಂತ ಅನ್ಕೊಂತೀನಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಜೈ ಹಿಂದ್.